ಬಾಗಲಕೋಟೆ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ಭವನದಲ್ಲಿ ಇ ಶ್ರಮ ಕಾರ್ಡ್ ಉಚಿತ ನೋಂದಣಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಮಿಕ ಇಲಾಖೆ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ದಿನಪತ್ರಿಕೆ ವಿತರಣಾ, ಕಾರ್ಮಿಕರಿಗೆ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆಯಡಿ ಕಾರ್ಯಕ್ರಮ ನಡೆಯಿತು. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ HY ಮೇಟಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಯಾವುದೇ ವ್ಯಕ್ತಿ ಬದುಕ್ತಾನಪ್ಪ ಅವನ ಜೀವನ ನಿರಂತಕ ಅಂತ ಕೂಡ ಎಲ್ಲ ಪುರಾಣ ಪುಣ್ಯದಲ್ಲಿ ಓದ್ತಾ ಬಂದಂತ ನಮ್ಮ ನಿಜ ಜೀವನದಲ್ಲಿ ನಾವೆಲ್ಲರೂ ಅನುಸರಿಸಿಕೊಂಡು ಬರುವಂಥ ಒಂದು ಜೀವನ ಪದ್ಧತಿ. ವಿಮೆ ಸೌಲಭ್ಯ ನೂರಾರು ವರ್ಷಗಳಿಂದ ಬಂದಂತ. ಈಗ ವಿಮೆ ಅಂತ ಹೇಳ್ತಾರೆ. ಹಿಂದಕ್ಕೆ ನಮ್ಮ ಹಿರಿಯರು ನಮ್ಲಾಗ ಹೋಗಿದ್ದಾರೆ, ಕೂಡ್ಸಿಟ್ಟು ಹೋಗಿದ್ದಾರೆ. ಕೆಲವರು ಬಗಾರ್ ಮಾಡಿರ್ಬೋದು, ಕೆಲವರು ಬೆಳ್ಳಿ ಮಾಡಿರ್ಬೋದು, ಕೆಲವರು ಜನರನ್ನ ಬೆಳೆಸಿರ್ಬೋದು, ಹೊಲ ಖರೀದಿ ಮಾಡಿರ್ಬೋದು, ದುಡ್ಡು ಬಿಟ್ಟಿರ್ಬೋದು. ಮುಂದಿನ ಪೀಳಿಗೆ ಸಲುವಾಗಿ ಯಾವುದೇ ಸಂದರ್ಭದಲ್ಲಿ ಜೀವನ ಆ ವ್ಯಕ್ತಿ ಅಂತ್ಯ ಆದಾಗ ಅವನನ್ನು ನಂಬಿದಂಥ ಕುಟುಂಬದ ಸದಸ್ಯರು ನಿರಾಶ್ರಿತರಾಗಬಾರದು. ನಿರುಪಾಯರಾಗಿ ಜೀವನ ನಿರ್ವಹಣೆಯಲ್ಲಿ ಎಡುತ್ತಾ ಕುಟುಂಬ ಸಾಗುವಂತ ಸ್ಥಿತಿ ಅವ್ರಿಗೆ ಬರಬಾರ್ದು ಅನ್ನುವಂಥ ಉದ್ದೇಶ ಇಟ್ಕೊಂಡು ಪ್ರತಿಯೊಬ್ಬ ವ್ಯಕ್ತಿ ತನ್ನಷ್ಟೇ ತನಗಾಗಿ ಮಾತ್ರವಲ್ಲ, ತನ್ನ ಕುಟುಂಬದ ಸದಸ್ಯರಿಗೆ, ಸಮಾಜ ಎದುರಿಗಾಗಿ ಕೂಡ ತೆಗೆದಿಡುವಂಥ ಒಂದು ಪದ್ಧತಿ. ಹಿಂದೆ ತೆಗೆದಿರ್ತಿದ್ರು, ಕೂಡಿಸಿರ್ತಿದ್ರು, ಖರೀದಿ ಮಾಡಿರ್ತಿದ್ರು, ಆಗ್ತಿದ್ರು ಮತ್ತು ಮಾಡ್ತಿದ್ರು. ಈ ವಿಮೆ ವ್ಯವಸ್ಥೆ ಕೂಡ ನಮ್ಮ ದುಡ್ಡದ ಭಾಗದಲ್ಲಿ ಒಂದು 5% 10% ತೆಗೆದು ಮುಂದಿನ ಭವಿಷ್ಯಕ್ಕಾಗಿ ಮಕ್ಕಳನ್ನು, ಮರಿನೋ, ಮದುವೆನೋ, ಜಾಗ ಪರ್ಚೇಸ್ ಮಾಡೋದು ಒಂದೇ ಅಂತ ಹಲವಾರು ಹಂತದಲ್ಲಿ ಪ್ರತಿಯೊಬ್ಬರು ಕನಸು ಕಾಣ್ತಾ ಇದ್ದೀವಿ. ಕನಸು ನನಸಾಗಬೇಕಾದ್ರೆ ನಿತ್ಯದ ಬದುಕಿನ ಆದಾಯದ ಒಂದು ಭಾಗ ತೆಗೆದಿಟ್ಟಾಗ ಮಾತ್ರ ಅದು ಸಾಧ್ಯತೆ. ಅದು ವಿಮೆ ಮಾಡುವಂತ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ವಿಶೇಷವಾದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಕೇಂದ್ರ ಸರ್ಕಾರದ ಈ ಶ್ರಮ ಪತ್ರದಲ್ಲಿ ನ್ಯೂ ಲೇಬರ್ ಬಾಯ್ ಎನ್ನುವಂಥ ಇವತ್ತು ಸೇರಿಸಿದಂತ ರಾಜ್ಯ ಸರ್ಕಾರ ವಾಸ್ತವವಾಗಿ 1 ವರ್ಷದ ಅವಧಿಗೆ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ PMSBY ಯೋಜನೆ ಪಡೆಯಬಹುದು. ಅಪಘಾತದಿಂದ ಮರಣ ಹೊಂದಿದಲ್ಲಿ ಅಥವಾ ಶಾಶ್ವತ ದುರ್ಬಲತೆ ಹೊಂದಿದಲ್ಲಿ 2 ಲಕ್ಷ ರೂಪಾಯಿ ಹಾಗೂ ಆಗಸ್ಟ್ ಅಂಗವೈಕಲ್ಯಕ್ಕೆ 1 ಲಕ್ಷ ರೂಪಾಯಿ. ಈ ಪೋರ್ಟಲ್ ಮಾಡಿ ಕೇಂದ್ರ ಸರ್ಕಾರ ಪ್ರಾರಂಭ ಮಾಡುವಂಥದ್ದು ಇವತ್ತು ರಾಜ್ಯ ಸರ್ಕಾರ ಕೂಡ ಮುಂದಡಿ ಇಟ್ಟಿದೆ. ರಾಜ್ಯ ಸರ್ಕಾರಕ್ಕೆ ನಾನು ಅಭಿನಂದನೆ ಕೂಡ ಇವತ್ತು ಕೊಡ್ತಾ ಇದ್ದೇನೆ. ನಾವು 2-3 ವರ್ಷಗಳಿಂದ ಶುರು ಮಾಡಿದ್ದೇವೆ. ಅವರು ಲಾಸ್ಟ್ ಟೈಮ್ ನಾವು ಪತ್ರಕರ್ತರ ಜೊತೆ ನಾವು ಚರ್ಚೆ ಮಾಡಬೇಕಾದ್ರೆ ಅವರು ಕೂಡ ಇದನ್ನ ನಮ್ಮ ಮಾಧ್ಯಮಗಳ ಮೂಲಕ ಎಲ್ಲ ಜನರಿಗೆ ತಲುಪಿಸಿದ್ದಾರೆ. ಇನ್ನೂ ಹೆಚ್ಚಿನ ಒಂದು ಅರಿವಿನ ಕಾರ್ಯಕ್ರಮ ಅವಶ್ಯಕತೆ ಸರ್. ಸರಿ, ಪೊಲೀಸರು 112 ಅಂತೇಳಿ ಜನ ಎಲ್ಲಾದ್ರೂ ಒಂದು ಈ ಎಮರ್ಜೆನ್ಸಿ ಕಾಲ್ ಮಾಡ್ತಾರೆ ಸರ್. ನಮ್ಮ ಪೊಲೀಸರು ವಿದಿನ್ 20 ಮಿನಿಟ್ಸ್ ಸರ್, ಅವ್ರು ಎಲ್ಲಿರ್ತಾರೆ ಅಲ್ಲಿಗೆ ನಮ್ಮ ಪೊಲೀಸರು ತಲುಪ್ತಾರೆ. 15 ವಾಹನಗಳು ನಮ್ಮ ಇಲಾಖೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ 112 ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಆಪದ ಕಾಲದಲ್ಲಿ ಅದರಲ್ಲಿ ಗಂಡ ಹೆಂಡತಿ ಜಗಳ ಇರ್ಬೋದು, ಅಕ್ಕಪಕ್ಕ ಮನೆ ಜಗಳ ಇರ್ಬೋದು, ಮೊದಲು ಬದುವಿನ ಜಗಳ ಇರ್ಬೋದು, ಯಾವುದೇ ಜಗಳ ಇರಲಿ, ಇಮಿಡಿಯೇಟ್ ಆಗಿ ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಟೈಮ್ ಅಂತ ನಾವು ಕರಿತೀವಿ. 17 ನಿಮಿಷದಲ್ಲಿ ನಾವು ಅವರ ಹತ್ರ ಹೋಗಿ ಅವರ ಏನು ಸಮಸ್ಯೆ ಇದೆ ಅನ್ನೋದು ಕೇಳಿ ಅದನ್ನು ಬಗೆಹರಿಸಿ ಬರಬೇಕು. ಯಾಕಂದ್ರೆ ಈ ವ್ಯವಸ್ಥೆ ಏನೆಂದ್ರೆ ಬೆಂಗಳೂರಿನಿಂದ ಬಾಗಲಕೋಟೆವರೆಗೂ ಕನೆಕ್ಟೆಡ್ ಇದೆ. ಅದನ್ನ ಬಗೆಹರಿಸಿ ಅವರು ವಾಪಸ್ ಅದನ್ನು ಕ್ಲೋಸ್ ಮಾಡದಿದ್ರೆ ಅದು ಸಂಪೂರ್ಣ ಆಗೋದಿಲ್ಲ. ಹಾಗಾಗಿ ಕಂಪಲ್ಸರಿಯಾಗಿ ಅವರು ಹೋಗಲೇಬೇಕಾಗುತ್ತೆ. ಹಾಗಾಗಿ 15 ಸುಸಜ್ಜಿತ ವಾಹನಗಳಿದೆ. ಸ್ಕಾರ್ಪಿಯೋದಂತ ವಾಹನಗಳು ನಾವೆಲ್ಲ ಅದನ್ನು ಕೊಟ್ಟಿದ್ದೀವಿ. ಹಾಗಾಗಿ ಅದೊಂದು ವ್ಯವಸ್ಥೆ ಬಹಳ ಚೆನ್ನಾಗಿ ನಡೀತಾ ಇದೆ. ಇದನ್ನು ಮಾಧ್ಯಮದ ಮೂಲಕ ಎಲ್ಲ ಜನರಿಗೆ ಇದು ತಲುಪಲಿ ಮತ್ತು ಇದರ ಒಂದು ಏನು ಇದು ಇದೆ ಅದನ್ನೆಲ್ಲ ಜನರಿಗೆ ಇದು ಮುಟ್ಟಿ ಸೌಲಭ್ಯ ಅಂತಕ್ಕಂಥದ್ದು ನಮ್ಮ ಪೊಲೀಸ್ ಇಲಾಖೆ ಆಶಯ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಇದೆ, ಇತ್ತೀಚೆಗೆ ಸೈಬರ್ ಅಪರಾಧಗಳು ಜಾಸ್ತಿ ಆಗ್ತಾ ಇದೆ. ಸೈಬರ್ ಅಪರಾಧಗಳು ನೀವು ಗೊತ್ತಿರ್ತೀರಿ, ನಿಮಗೆ ಒಂದು ಕರೆ ಬರುತ್ತೆ, ಫೋನ್ ಮಾಡ್ತಾರೆ, ಎಲ್ಲೋ ಗೊತ್ತಿರ್ತಾರೆ, ಬೇರೆ ರಾಜ್ಯದಲ್ಲಿ ಗೊತ್ತಿರ್ತಾರೆ, ನಿಮ್ಮನ್ನು ನಂಬಿಸಿ ನಿಮ್ಮ ಅಕೌಂಟಿಂದ ಅವ್ರ ಅಕೌಂಟಿಗೆ ಅಮೌಂಟ್ ಅನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ, ನಿಮ್ಗೆ ಗೊತ್ತೂ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಗೋಲ್ಡನ್ ಅವರ್ ಅಂತ ಕರಿತೀವಿ. ಅಂದ್ರೆ ನಿಮ್ಮ ಅಕೌಂಟಿಂದ ಅವ್ರ ಅಕೌಂಟಿಗೆ ಅಮೌಂಟ್ ಹೋದಾಗ ಅದು ಅಲ್ಲಿ ಫ್ರೀಸ್ ಆಗಿ ಅದು ಮತ್ತೆ ವಾಪಸ್ ನಿಮ್ಮ ಮನೆಗೆ ಬರಬೇಕು ಅಂತಂದ್ರೆ ನಿಮಗೆ ಅಪರಾಧ ಆಗಿದೆ ಅಂತ ಗೊತ್ತಾದ ತಕ್ಷಣನೇ ಒಂದು ನಂಬರ್ ಇದೆ 1930 ಅಂತ ಹೇಳಿ. ಆ 1930 ನಂಬರ್ಗೆ ನೀವು ಫೋನ್ ಮಾಡಿ, ನನಗೆ ಈ ಥರದ ಒಂದು ಸಮಸ್ಯೆ ಇದೆ, ಈ ಥರ ಅಪರಾಧ ನನಗೆ ಆಗಿದೆ,
ಇದನ್ನ ನೀವು ಇಮಿಡಿಯೇಟ್ ಆಗಿ ನನಗೆ ಪರಿಹಾರ ಒದಗಿಸ್ಕೊಡ್ರಿ ಅಂತಂದ್ರೆ ನಿಮ್ಮ ಅಕೌಂಟಿಂದ ಅವ್ರ ಅಕೌಂಟಿಗೆ ಅಮೌಂಟ್ ಟ್ರಾನ್ಸ್ಫರ್ ಆಗಿರ್ತದೆ. ಆ ಅಕೌಂಟಲ್ಲಿ ಅಮೌಂಟ್ ಫ್ರೀಸ್ ಆಗುತ್ತೆ. ಮತ್ತೆ ನೀವು ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟಂತ ಪೊಲೀಸ್ ಠಾಣೆ 20 ಪೊಲೀಸ್ ಠಾಣೆ ಇದೆ. ಆ ಪೊಲೀಸ್ ಠಾಣೆಗೆ ಹೋಗಿ ಹಿಂಗಾಗಿದೆ, ನನಗೆ 1 ಫೀಸ್ ದೂರದಲ್ಲಿ ನಾನು ರಿಜಿಸ್ಟ್ರೇಷನ್ ಮಾಡಿಸಿದ್ದೀನಿ, ಇದರ ನನ್ನ ಅಮೌಂಟ್ ವಾಪಸ್ ನಾನು ಮರಳಿ ಕೊಡಿ ಅಂತಂದ್ರೆ ಕೋರ್ಟಿಗೆ ಒಂದು PF ಹಾಕಿ ನಿಮ್ಮ ಅಮೌಂಟ್ ಅನ್ನ ನಿಮಗೆ ವಾಪಸ್ ಮಾಡ್ಕೊಡುವಂತ